ನಮಸ್ತೆ ಗೈಸ್, ನಾನು ರಾಮು ಮತ್ತು ಲೀಲಾ ಅವರ ಮಗಳು ಕೀರ್ತಿಯ ಹಾರರ್ ಸ್ಟೋರಿನ ತಗೊಂಬಂದಿದ್ದೀನಿ. ಆ ಮಗಳು ಕಾಣೆ ಆಗ್ತಾಳೆ. ಯಾವ ಥರ ಕಾಣೆ ಆಗ್ತಾಳೆ, ಆ ಹಾರರ್ ಸ್ಟೋರಿನಲ್ಲಿ ಏನೇನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಒಂದು ದೊಡ್ಡ ಹಳ್ಳಿಯ ಹೊರವಲಯದಲ್ಲಿ ರಾಮು ಮತ್ತು ಲೀಲಾ ಅವರ ಮಗಳು ಕೀರ್ತಿ ಒಂದು ಸಣ್ಣ ಜಾಗದಲ್ಲಿ ವಾಸವಾಗೋದಕ್ಕೆ ಹೋಗ್ತಾರೆ. ಮನೆ ನೋಡಲು ತುಂಬಾ ಸುಂದರವಾಗಿತ್ತು. ಆದರೆ ಆ ಮನೆಯಲ್ಲಿರುವ ಒಂದು ಕೋಣೆಯ ಬಾಗಿಲು ಸದಾಕಾಲ ಮುಚ್ಚಲ್ಪಟ್ಟಿತ್ತು. ಆ ಕೋಣೆ ಸದಾಕಾಲ ಮುಚ್ಚಲ್ಪಡುವ ಕಾರಣದಿಂದ ಅವರಿಗೆ ಆ ಕೋಣೆಯ ಬಗ್ಗೆ ತುಂಬಾ ಕುತೂಹಲ ಮೂಡಿತ್ತು. ಕೀರ್ತಿ 10 ವರ್ಷದ ಮಗಳು ಆಗಿದ್ದಳು. ಅವಳು ತುಂಬಾ ಬುದ್ಧಿವಂತೆ, ಚುರುಕುತನ ಮೂಡಿದ ಹುಡುಗಿಯಾಗಿದ್ದಳು. ಆದರೆ ಹೊಸ ಮನೆಗೆ ಬಂದ ಮೇಲೆ ಅವಳು ನಡವಳಿಕೆ ಬದಲಾಯಿತು. ರಾತ್ರಿ ಹೊತ್ತು ಲೀಲಾ ಅವರ ಮಗಳು ಕೀರ್ತಿಗೆ ಒಂದು ಭಯಾನಕ ಕನಸು ಬೀಳುತ್ತೆ. ಆವಾಗ ಕೀರ್ತಿ ಎದ್ಬಿಟ್ಟು ಅಮ್ಮ ಅಂತ ಕೂಗ್ತಾಳೆ. ಆದರೆ ಲೀಲಾ ಅವರಿಗೆ ಯಾವುದೋ ಒಂದು ಕೆಟ್ಟ ಕನಸು ಬಿದ್ದಿರಬಹುದು ಅಂತ ಸುಮ್ಮನಾಗ್ತಾರೆ. ಅದರ ಬಗ್ಗೆ ಯಾವುದೇ ತರಹ ಯೋಚನೆನ ಮಾಡೋದಿಲ್ಲ. ಆದರೆ ಅವರ ತಂದೆ ರಾಮುಗೆ ತಕ್ಷಣ ಭಯವಾಗುತ್ತೆ. ಯಾಕೆಂದರೆ ಬಾಗಿಲು ಕೂಡ ತಾನಾಗೆ ಮುಚ್ಚುತ್ತೆ, ತೆರೆಯುತ್ತೆ. ಹಾಗಾಗಿ ಅವರಿಗೆ ತುಂಬಾ ಭಯ ಆಗುತ್ತೆ. ನಾನು ಸ್ಟೋರಿನಲ್ಲಿ ಮೊದಲೇ ಹೇಳಿರ್ತೀನಿ, ನಡುವೆ ಒಂದು ಕೋಣೆ ಇರುತ್ತೆ. ಆ ಕೋಣೆಯ ಬಾಗಿಲು ಸದಾಕಾಲ ಮುಚ್ಕೊಂಡಿರುತ್ತೆ ಅಂತ ಹೇಳಿರ್ತೀನಲ್ಲ. ಆ ಕೋಣೆಯನ್ನ ಓಪನ್ ಮಾಡ್ತಾನೆ ರಾಮು. ಆವಾಗ ಆ ಕೋಣೆಯಲ್ಲಿ ತುಂಬಾ ಗಲೀಜಾಗಿರುತ್ತೆ. ಎಲ್ಲ ಫೋಟೋಸ್ಗಳ ಮೇಲೆ ಮತ್ತೆ ಕಿಟಕಿ ಎಲ್ಲಾ ಕಡೆ ತುಂಬಾ ಧೂಳು ಕುಂತ್ಕೊಂಡಿರುತ್ತೆ. ಒಂಥರ ನೋಡಿದ್ರೆ ತುಂಬಾನೇ ಭಯ ಪಡೋ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಆ ರೂಮು. ಲೀಲಾ ತುಂಬಾ ಭಯ ಪಡ್ತಾ ಇರ್ತಾಳೆ. ಯಾಕಂದ್ರೆ ತನ್ನ ಮಗಳು ಲೀಲಾ ದಿನದಿಂದ ದಿನಕ್ಕೆ ಅವಳು ತುಂಬಾ ಬದಲಾಗ್ತಾ ಇರ್ತಾಳೆ. ಕೀರ್ತಿ ರಾತ್ರಿ ಹೊತ್ತಲ್ಲಿ ಅವಳು ಬರ್ತಿದ್ದಾಳೆ, ನನ್ನ ಜೊತೆ ಆಟ ಆಡ್ತಿದ್ದಾಳೆ, ಊಟ ಮಾಡ್ತಿದ್ದಾಳೆ ಅಂತ ತಾನು ಕನವರಿಸ್ತಾ ಇರ್ತಾಳೆ. ಲೀಲಾ ಕೇಳ್ತಾಳೆ ಯಾರು ಅಂತ ಕೇಳ್ತಾಳೆ ತನ್ನ ಮಗಳಿಗೆ. ಆವಾಗ ಸುಮ್ನೆ ಮಲ್ಕೊಂತಾಳೆ, ಏನು ನಡೆದಿಲ್ಲವೇನೋ ಅನ್ನೋ ತರಹ. ರಾತ್ರಿ 12 ಗಂಟೆ ಟೈಮ್ ನಲ್ಲಿ ಮನೆಯ ಹಿಂದ್ಗಡೆ ಎಲ್ಲೋ ಹೊರಗಡೆ ಬೆಂಕಿ ಹತ್ತಿದ ತರಹ ಕಾಣಿಸ್ತಾ ಇರುತ್ತೆ. ಆವಾಗ ಎದ್ದು ಹೋಗ್ತಾನೆ ರಾಮು. ಆದ್ರೆ ಅಲ್ಲಿ ಯಾರು ಇರೋದಿಲ್ಲ. ಅವನು ಮತ್ತೆ ಪಕ್ಕದಲ್ಲಿ ನೋಡಿದ್ರೆ ಒಂದು ಡೈರಿ ಕಾಣಿಸುತ್ತೆ. ಆ ಡೈರಿನಲ್ಲಿ ಕೀರ್ತಿ ತನ್ನ ಆಸೆಗಳನ್ನು ಬರೆದಿರ್ತಾಳೆ. ಅದರಲ್ಲಿ ವಿಶೇಷವಾಗಿ ಏನ್ ಬರೆದಿರ್ತಾರೆ ಅಂತ ಅಂದ್ರೆ, ಅವಳು ನನ್ನ ಅಮ್ಮ ಇದ್ದಂಗೆ, ನಾನು ಅವರ ಮಗಳು ಅಂತ ಬರೆದಿರ್ತಾಳೆ ಕೀರ್ತಿ. ಆವಾಗ ಕೀರ್ತಿ ಅವರ ಅಮ್ಮ ಒಂದು ಕಪಾಳಕ್ಕೆ ಹೊಡೆದ್ಬಿಟ್ಟು, ಯಾರವಳು, ಏನಕ್ಕೆ ಈ ತರ ಮಾತಾಡ್ತಿದೀಯಾ ಅಂತ ಕೇಳ್ತಾಳೆ ತನ್ನ ಮಗಳಿಗೆ. ಆವಾಗ ತನ್ನ ಮಗಳು ಕೀರ್ತಿ ಏನನ್ನು ಕೂಡ ಮಾತಾಡೋದಿಲ್ಲ. ಆದರೆ ರಾಮು ಸುಮ್ನೆ ಕುಂತ್ಕೊಳ್ಳಲ್ಲ. ಮನೆಯಲ್ಲಿ ಮತ್ತೆ ಕೆಲವೊಂದು ಪುಸ್ತಕಗಳನ್ನು ಹುಡುಕಾಡ್ತಾನೆ. 25 ವರ್ಷದ ಹಿಂದೆ ಆಗೋಗಿರ್ತಕ್ಕಂತ ಘಟನೆಯ ಬಗ್ಗೆ ತಿಳ್ಕೊಂತಾನೆ. ಆ ಪುಸ್ತಕದಲ್ಲಿ ಹೆಣ್ಣು ಮಗಳು ಕಾಣೆಯಾಗಿರುವ ವರದಿಯನ್ನು ಕಾಣ್ತಾನೆ ರಾಮು. ಆ ಪುಸ್ತಕದಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಹುಡುಗಿಯ ಹೆಸರು ರೇಣು ಅಂತ. ಆದರೆ ಅವರ ಅಮ್ಮ ಮಾತಾಡ್ತಾಳೆ, ನನ್ನ ಮಗಳು ಕೂಡ ರೇಣು ಅಂತ ಕನ್ವರಿಸ್ತಾ ಇದ್ಲು ಅಂತ ತನ್ನ ಗಂಡ ರಾಮುಗೆ ಹೇಳ್ತಾಳೆ. ಲೀಲಾ ಮಾತಾಡ್ತಾಳೆ, ಆ ಕೋಣೆಯಲ್ಲಿ ಚಿಕ್ಕ ಮಕ್ಕಳ ಆಟದ ಸಾಮಗ್ರಿಗಳು, ಗೊಂಬೆ ಮತ್ತೆ ಪುಸ್ತಕ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವಂತಹ ಎಲ್ಲ ಆಟದ ಸಾಮಗ್ರಿಗಳು ಆ ರೂಮ್ ನಲ್ಲಿದ್ದಾವೆ. ಆದ್ರೆ ಅದನ್ನೆಲ್ಲ ತಗೊಂಬಂದಿದ್ಯಾರು, ಇಲ್ಲಿ ಏನಕ್ಕೆ ಇಟ್ಟಿದ್ದಾರೆ ಅಂತ ತನ್ನ ಗಂಡ ರಾಮುಗೆ ಹೇಳ್ತಾಳೆ. ಆವಾಗ ರಾಮು ಆ ಮನೆಯಿಂದ ಹೊರಗಡೆ ಹೋಗಿ ಅಲ್ಲಿ ಇರುವ ಊರ ಹಿರಿಯರನ್ನು ಕೇಳ್ತಾನೆ, ಈ ಮನೆಯ ವಿಶೇಷತೆ ಏನು, ಇಲ್ಲಿ ಏನಾದ್ರೂ ಹಿಂದೆ ಏನಾದ್ರೂ ಆಗೋಗಿದೆಯಾ, ಈ ಮನೆಯಲ್ಲಿ ಈ ತರ ನಮ್ಗೆ ಹಿಂಸೆ ಆಗ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಆ ಊರಿನ ಹಿರಿಯರು ಹೇಳ್ತಾರೆ, ಈ ಮನೆಯಲ್ಲಿ ಒಂದು ಆಪತ್ತಿದೆ, ಮತ್ತೆ ಈ ಮನೆಯಲ್ಲಿ ಯಾವುದೋ ದೋಷ ಇದೆ ಅಂತ ರಾಮುಗೆ ಆ ಊರಿನ ಹಿರಿಯರು ಹೇಳ್ತಾರೆ. ಈ ಮನೆಯಲ್ಲಿ 25 ವರ್ಷಗಳ ಹಿಂದೆ ಒಂದು ಕೊಲೆ ಆಗುತ್ತೆ. ಕೊಲೆಯಾದ ಹೆಣ್ಣು ಮಗಳು ಒಂದು ಗರ್ಭಿಣಿ ಆಗಿರ್ತಾಳೆ.
ಅಂತ ರಾಮುಗೆ ಹೇಳ್ತಾರೆ. ಆಕೆಯ ಆತ್ಮ ಶಾಂತಿಯನ್ನು ಸಿಗದೆ ಇನ್ನು ಈ ಊರಲ್ಲಿ ಓಡಾಡ್ತಿದ್ದಾಳೆ, ಮತ್ತೆ ಈ ಮನೆಯಲ್ಲಿ ಯಾವಾಗ್ಲೂ ಇರ್ತಾಳೆ ಅಂತ ಊರಿನ ಜನರಲ್ಲೂ ಮಾತಾಡ್ತಾರೆ ಅಂತ ಆ ಊರಿನ ಹಿರಿಯರು ರಾಮುಗೆ ಹೇಳ್ತಾರೆ. ಆವಾಗ ರಾಮು ಆ ಊರಿನ ಹಿರಿಯರನ್ನು ಬಿಟ್ಟು ತನ್ನ ಮನೆಗೆ ಹೋಗ್ತಾನೆ. ತನ್ನ ಹೆಂಡತಿಯ ಜೊತೆ ತನ್ನ ಹೆಂಡತಿಯ ಜೊತೆ ಈಗ ಹಿರಿಯರ ಜೊತೆ ಮಾತಾಡಿದಂತ ಮಾತುಗಳನ್ನೆಲ್ಲ ಹೇಳ್ತಾನೆ. ಆವಾಗ ಅವಳನ್ನು ಕೇಳಿಸ್ಕೊಂಡು ಇಷ್ಟೆಲ್ಲ ಇದೆಯಾ ಈ ಮನೆಯ ಕತೆ ಅಂತ ತುಂಬಾ ಗಾಬರಿಗೊಳ್ತಾರೆ. ಮತ್ತೆ ತಮ್ಮ ಮನೆಯ ಬಾಗಿಲನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಮನೆ ಒಳಗಡೆ ಹೋಗಿ ಮಲ್ಕೊಂತಾರೆ. ಗಟ್ಟಿಯಾಗಿ ಬಾಗಿಲು ಮುಚ್ಚಿದರೂ ಕೂಡ ಆಟೋಮೆಟಿಕ್ ಆಗಿ ಬಾಗಿಲು ಓಪನ್ ಆಗುತ್ತೆ ಮತ್ತೆ ಮುಚ್ಚುತ್ತೆ. ಆವಾಗ ಕೀರ್ತಿ ಅಂತಾಳೆ ಕನಸಿನಲ್ಲಿ, ನಾನು ಅವಳನ್ನ ಬಿಡೋದಿಲ್ಲ ಅಂತ ಅಂತಾಳೆ. ಅದೇ ಟೈಮಲ್ಲಿ ಮನೆಯಲ್ಲಿರುವಂತಹ ಲೈಟ್ ಕೂಡ ಆಫ್ ಆಗುತ್ತೆ. ಆಫ್ ಆದ್ಮೇಲೆ ಅವ್ರಿಗೆ ಏನ್ ಮಾಡ್ಬೇಕಂತನೂ ತೋಚೋದಿಲ್ಲ. ಎಲ್ಲರೂ ತುಂಬಾ ಗಾಬರಿಗೆ ಒಳಗಾಗ್ತಾರೆ. ಲೀಲಾ ಆವಾಗ ಗಾಬರಿಯಲ್ಲಿರುತ್ತಾ ಒಂದು ಟಾರ್ಚ್ ನ ತಗೊಂತಾಳೆ. ತನ್ನ ಮಗಳ ಹತ್ತಿರ ಹೋದಾಗ ಟಾರ್ಚ್ ನ ಆನ್ ಮಾಡಿದಾಗ ತನ್ನ ಮಗಳ ತಲೆಯಲ್ಲಿ ಒಂದು ರೇಖೆ ಮೂಡ್ಕೊಂಡಿರುತ್ತೆ. ಅದು ಬೆಂಕಿಯ ರೇಖೆ. ಅದನ್ನ ನೋಡ್ತಾಳೆ ಅವರ ಅಮ್ಮ. ತುಂಬಾನೇ ಗಾಬರಿಯಲ್ಲಿ ಒಳಗಾಗ್ತಾಳೆ. ಆವಾಗ ತನ್ನ ಮಗಳನ್ನು ತಬ್ಬಿಕೊಂಡು ತಾನು ತುಂಬಾ ಭಯ ಪಡುತ್ತಾ, ಯಾರಿದೀಯ ನೀನು, ನನ್ನ ಮಗಳನ್ನ ಬಿಟ್ಟು ಹೋಗು, ಯಾಕೆ ಈ ತರ ಕಾಡ್ತಾ ಇದೀಯಾ ಅಂತ ಕಣ್ಣೀರಿಡುತ್ತಾ ಕೆಲವೊಂದು ಮಾತುಗಳನ್ನ ಹೇಳ್ತಾಳೆ. ಆವಾಗ ತನ್ನ ಗಂಡ ರಾಮುಗೆ ಹೇಳ್ತಾಳೆ, ನೀವು ಯಾರನ್ನಾದ್ರೂ ಜ್ಯೋತಿಷ್ಯರನ್ನು ಕರೆದುಕೊಂಡು ಬನ್ನಿ, ನಮ್ಮ ಮನೆಯಲ್ಲಿ ಒಂದು ಹೋಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಹಾಗಾಗಿ ರಾಮು ಕೂಡ ಹೋಗಿ ಜ್ಯೋತಿಷ್ಯರನ್ನು ಕರೆದುಕೊಂಡು ಬರ್ತಾನೆ ಮನೆಗೆ. ಆದ್ರೆ ಜ್ಯೋತಿಷ್ಯರಿಗೆ ಆ ಮನೆಯಲ್ಲಿ ಕಾಲಿಡೋದಕ್ಕೂ ಆಗಲ್ಲ. ಯಾಕಂದ್ರೆ ಆ ದುಷ್ಟ ಶಕ್ತಿ ತಾನು ಫುಲ್ ಆ ಮನೆಯನ್ನು ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಆಗ ಆ ಜ್ಯೋತಿಷ್ಯರು ಹೊರಗಡೆನೆ ಕುಳಿತುಕೊಂಡು ತಾವು ಒಂದು ಹೋಮನ ಮಾಡ್ತಾರೆ. ಮನೆ ಒಳಗಡೆ ನಗುತ್ತಾ ಒಂದು ಸೌಂಡ್ ಕೇಳಿಸುತ್ತೆ. ಏನಂದ್ರೆ ಚಿಕ್ಕ ಮಗು ಯಾವ ತರ ಕೇಳಿಸುತ್ತೆ ಅಂದ್ರೆ ತುಂಬಾ ಭಯಾನಕವಾಗಿ ನಗುವ ಸೌಂಡ್ ಕೇಳಿಸುತ್ತೆ. ಜ್ಯೋತಿಷ್ಯರು ಹೋಮ ಮಾಡ್ತಾನೆ ಹೇಳ್ತಾರೆ, ಈ ಮನೆಯಲ್ಲಿ ತುಂಬಾ ಭಯಾನಕವಾದ ಆತ್ಮ ಇದೆ ಮತ್ತೆ ಹೇಳಿ ಅವರನ್ನು ಸಮಾಧಾನ ಮಾಡುತ್ತಾ ಅವರು ಮರಳಿ ಹೋಗ್ತಾರೆ. ಲೀಲಾ ಹಾಗೆಯೇ ಹೊರಗಡೆ ತಿರುಗಾಡ್ತಿರ್ಬೇಕಾದ್ರೆ ಕೆಲವು ಅಜ್ಜಿಗಳು ಕಾಣ್ತಾರೆ. ಅವರ ಹತ್ರ ಹೋಗಿ ಮಾತಾಡ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ ಏನು ಅಂತ ಅಂದ್ರೆ, ಆ ಮನೆಯಲ್ಲಿರುವ ಒಂದು ಕೋಣೆ ಇದೆಯಲ್ಲ, ಆ ಕೋಣೆನ ಯಾವತ್ತಿಗೂ ಓಪನ್ ಮಾಡಬೇಡಿ, ಅಲ್ಲಿ ಒಂದು ದುಷ್ಟ ಶಕ್ತಿ ಇದೆ ಅಂತ ಅಜ್ಜಿ ಲೀಲಾಗೆ ಹೇಳ್ತಾರೆ. ಆದರೆ ಆ ಮನೆಯವರು ಅಂದರೆ ರಾಮು, ಲೀಲಾ ಹಾಗೂ ಕೀರ್ತಿ ಅವರು ಆ ಮನೆಯ ಬಾಗಿಲನ್ನು ಮೊದಲೇ ಓಪನ್ ಮಾಡಿರ್ತಾರೆ. ಒಂದು ದಿನ ಕೀರ್ತಿಗೆ ತುಂಬಾ ಹುಷಾರ್ ತಪ್ಪುತ್ತೆ, ಜ್ವರ ಬರುತ್ತೆ, ಮತ್ತೆ ನೆಗಡಿ, ಕೆಮ್ಮು ಎಲ್ಲವೂ ಕೂಡ ತಾನೇ ಬರುತ್ತೆ. ಆವಾಗ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಆಗೇ ಇರುತ್ತೆ. ಲೀಲಾ ಮತ್ತು ರಾಮು ತುಂಬಾನೇ ಭಯ ಪಟ್ಟು ಆ ಮನೆಯನ್ನು ಬಿಟ್ಟು ಹಳ್ಳಿಯ ಕಡೆ ಹೋಗ್ತಾರೆ. ಅಂದರೆ ಊರಲ್ಲಿರುವ ಜನರ ಹತ್ರ ಹೋಗ್ತಾರೆ. ಅಲ್ಲಿ ಮಗು ಕೂಡ ತುಂಬಾ ಮೌನವಾಗಿರುತ್ತೆ. ಅಂದ್ರೆ ಏನು ಕೂಡ ಮಾತಾಡ್ತಾನೆ ಇರೋದಿಲ್ಲ, ಯಾರನ್ನು ನೋಡ್ತಿರಲ್ಲ, ಯಾರನ್ನು ಮಾತಾಡ್ತಿರೋದಿಲ್ಲ, ಮತ್ತೆ ಊಟನೂ ಸರಿಯಾಗಿ ಮಾಡ್ತಿರಲ್ಲ. ಆದರೆ ಆ ಮಗು ಒಂದೇ ಒಂದು ಮಾತನ್ನ ಹೇಳ್ತಾ ಇರುತ್ತೆ ಕನ್ಸಲ್ಲಿ, ಅವಳು ಬರ್ತಾಳೆ, ನನ್ನನ್ನ ಕರೆದುಕೊಂಡು ಹೋಗ್ತಾಳೆ ಅಂತ ಹೇಳ್ತಾ ಇರುತ್ತೆ. ಅದನ್ನ ಕೇಳಿ ಇನ್ನೂ ತುಂಬಾ ಭಯ ಪಡ್ತಾರೆ ರಾಮು ಮತ್ತೆ ಲೀಲಾ. ಕೊನೆಗೂ ಒಂದು ರಾತ್ರಿ ಕೀರ್ತಿ ಕಾಣೆಯಾಗ್ತಾಳೆ. ತಾಯಿ ತಂದೆ ಎಷ್ಟು ಹುಡುಕಿದರೂ ಕೂಡ ಕೀರ್ತಿ ಸಿಗುವುದಿಲ್ಲ. ಆದರೆ ಅವರ ಮನೆಯ ಹೊರಗಡೆ ಒಂದು ಲೆಟರ್ ಸಿಗುತ್ತೆ. ಆ ಲೆಟರ್ ನಲ್ಲಿ ಏನ್ ಬರ್ದಿರುತ್ತಂದ್ರೆ, ಅಮ್ಮ ನಾನು ಚೆನ್ನಾಗಿದ್ದೇನೆ, ನನ್ನ ಬಗ್ಗೆ ಚಿಂತೆ ಬಿಡಿ ಅಂತ ಬರ್ದಿರುತ್ತೆ. ಆದರೆ ಅವರ ತಂದೆ ತಾಯಿ ತುಂಬಾ ಕಷ್ಟಗಳನ್ನು ಪಡುತ್ತಾ ಹಾಗೆ ಜೀವನನ ಸಾಗಿಸ್ತಾರೆ. ಮತ್ತೆ ಆ ಮನೆಯ ಸುತ್ತಮುತ್ತವೂ ಕೂಡ ಒಂದು ಚಿಕ್ಕ ಮಗುವಿನ ಧ್ವನಿಯನ್ನು ಕೇಳ್ತಾ ಇರುತ್ತೆ. ಅಂದ್ರೆ ಲೀಲಾ ಹಾಗೂ ರಾಮುವ ಮಗಳ ತರನೇ. ಆದ್ರೆ ರಾಮು ಮತ್ತು ಲೀಲಾ ತನ್ನ ಮಗಳ ಕೀರ್ತಿಯ ಯೋಚನೆನ ಮಾಡ್ತಾ ಹಾಗೆ ಜೀವನನ ಕಳಿತಾರೆ. ಆದ್ರೆ ಆ ಮನೆಯ ಹತ್ತಿರ ಯಾರು ಕೂಡ ಹೋಗೋದಿಲ್ಲ. ಆದರೆ ಕೀರ್ತಿಯವರ ತಂದೆ ತಾಯಿ ತುಂಬಾ ದುಃಖನ ಪಡುತ್ತಾ ಅಳ್ತಿರ್ತಾರೆ. ದಿನಾಲು ತನ್ನ ಮಗಳ ಯೋಚನೆನ ಮಾಡ್ತಾ
ಅವರ ಮಗಳು ಸಿಗೋದೇ ಇಲ್ಲ. ಮತ್ತೆ ಅಲ್ಲಿ ಊರಲ್ಲಿರುವ ಜನರು ಕೂಡ ಆ ಮನೆಯ ಹತ್ತಿರ ಯಾರು ಕೂಡ ಸುಳಿವುನು ಹೋಗೋದಿಲ್ಲ. ಇಲ್ಲಿಗೆ ಈ ಸ್ಟೋರಿ ಮುಕ್ತಾಯವಾಗುತ್ತೆ. ಮತ್ತೆ ಇದೇ ರೀತಿಯಾಗಿ ಹಾರರ್ ಸ್ಟೋರಿನ ನಿಮ್ ಮುಂದೆ ನಾನು ಬರ್ತಾ ಇರ್ತೀನಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ನ ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ.